ಶಾಸಕರು ಸಂಬಂಧಪಟ್ಟ ಶಾಸಕರು ಅವರು ಬರ್ತಾ ಇಲ್ಲ. ಹೊಲಗಳು ಅಂದ್ರೆ ಗೊತ್ತಿಲ್ಲ ಅವರಿಗೆ. ಯಾಕಂತ ಕೇಳಿದ್ರ ಅವರು ರೈತ ಮಗನೇ ಆಕ್ಚುಲಿ ಬರಬೇಕಾಗಿತ್ತು. ಯಾಕಂತಂದ್ರ ರೋಡ್ ವಿಷಯ, ಸಿಟಿ ವಿಷಯ ಅವು ಇವು ಹೈಕೋರ್ಟ್ ಗಂಟು ಬಿದ್ದಾರ. ಮೊದಲು ರೈತರು ಆನೆಸ್ಟ್ ಸಿಟಿ ಊರ MLA ಹಿಡ್ಕೊತ ಹೋಗ್ಬೇಕು. ಇವತ್ತ ಈಗ ರೈತರ ಸಮಸ್ಯೆ ರೈತರಿಗೂ ಅಷ್ಟ. ಈಗ ಹತ್ತಿ ತೆಳಗೆಲ್ಲ ಏನಪ್ಪಾ ನೀರಾಗಿರ್ತದ, ಮೇಲ್ಗಡೆ ಒಂದು ಚಣಿಕೆ ಇರ್ತದ, ಅದು ನೀರ್ ಹೋಗ್ತಿರ್ಬೇಕಾದ್ರೆ ಹತ್ತಿ ಫೇಲ್ ಆಗುದೆ. ಅದಕ್ಕೆಲ್ಲ ಏನಪ್ಪಾ ಪರಿಹಾರ ಬರ್ಕೊತ ಮೇಡಮ್ ರೊಟ್ಟ ಬರ್ಕೊಳ್ತಾ ಇಲ್ಲ. ಇಲ್ಲ ಮ್ಯಾಗ್ ಸಿಗ್ತದ ತೆಳಗೆ ಬರ್ಕೋಬೇಕಂತ ಕೇಳ್ತಾರ. ಅದು ರೈತರಿಗೆ ಗೊತ್ತಿರ್ತದ ಏನ್ ಹಾಕ್ಯಾರ ಏನ್ ಸುದ್ದಿ ಏನಂತದ್ದು. ಮ್ಯಾಗ್ ಸಿಗ್ತದ ಮ್ಯಾಗ್ ಚಂಕ ಅಂತ ತೆಳಗಿನ ಕಾಯಿನ ಏನಪ್ಪಾ ಹೊರದೋಗ್ಯಾವ. ಇಲ್ಲಿ ತಕ್ಷಣನೇ ಸಂಬಂಧಪಟ್ಟ ಮಿನಿಸ್ಟರ್ ಬರಬೇಕಾಗಿತ್ತು. ಕೂಡಲೇ ಈಗ ಅಧಿಕಾರಿಗಳು ಒಂದು ವಿಧಾನ ಹೇಳ್ಯಾರ. ಯಾಕಂತಂದ್ರ ಈ ಬರ್ತಕ್ಕಂಥ ದಿನಮಾನದಲ್ಲಿ ರೈತರುಗಳು ಕೇಳಲ್ಲ. ಈಗಾಗಲೇ ಊರಿನ ಹಿರಿಯರು ಹೇಳಿದ್ರು, ಪರ್ಸೆಂಟೇಜ್ ಬರ್ತಿತ್ತಂದ್ರ ರೈತರಿಂದ ಅವ್ರು ಬರ್ತಿರು, ಶಾಸಕರಾಗಲಿ ಮಿನಿಸ್ಟರ್ ಆಗಲಿ. ಇದೇನು ಪರ್ಸೆಂಟೇಜ್ ಬರಲ್ಲ, ರೈತರಿಗೆ ಏನ ಮಾಡಾರ ಅವ್ರ ಪರ್ಸೆಂಟೇಜ್ ಬರೋ ಕೆಲಸಕ್ಕೆ ಅವ್ರು ಗಂಟು ಬಿಡ್ತಾರೆ. ಇಲ್ಲಿ ಇವಾಗ ರೈತ ಸಂಬಂಧಪಟ್ಟ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಮನವಿ ಕೊಟ್ಟ ಹೇಳ್ತಾರ. ಅದು ಬರೀ ಲೆಟರ್ ಪ್ಯಾಡ್ನಲ್ಲಿ ಆಗ್ಲತ್ತದ ಬರೀ ಕೆಲಸ. ಬರೀ ಅಡ್ವಾನ್ಸ್ ಯಾರೇ ಹೋಗ್ತಾರ ಬರೀ ಲೆಟರ್ ಪ್ಯಾಡ್ನಾಗೆ ನಮ್ಮ ಸಿಂಗಿ ತಾಲೂಕದು ಏನಿದ್ರು ಬರೀ ಪೇಪರ್ಸ್ದಾಗ ಕಾರ್ಯರೂಪ ಬರಲ್ದು. ಈ ಕೃಷಿ ಇಲಾಖೆ ಅಧಿಕಾರಿಗಳು ಯಾರಾದ್ರೂ ಬಂದಿದ್ದಾರೆ? ಯಾರು ಬಂದಿಲ್ಲ ಸರ್. ಕೃಷಿ ಇಲಾಖೆಯವರು ಬಂದಿಲ್ಲ, ಸರ್ಕಾರದ ಕೊನೆಯವರು ಬಂದಿಲ್ಲ, MLA ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ. ಇವತ್ತು ಎಲ್ಲರೂ ಬಂದು ಏನಪ್ಪಾ ಜನರ ಸ್ಪಂದನೆ ಮಾಡ್ಬೇಕಂತ ತಮ್ಮ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗೇಶ್ ಟಿಗಿ. ವೀಕ್ಷಕರೇ, ವಿಜಯಪುರ ಜಿಲ್ಲೆಯಾದ್ಯಂತ ಅತ್ಯಧಿಕ ಮಳೆ ಬರ್ತಾ ಇದೆ. ಅದರಿಂದ ಏನಾಗ್ತಾ ಇದೆ ಅಂದ್ರೆ ರೈತರು ಬೆಳೆದಂತ ಬೆಳೆಗಳು ಹಾನಿ ಆಗ್ತಾ ಇದೆ. ಇವಾಗ ನಾವು ಎಲ್ಲಿದ್ದೇವೆ ಅಂತಂದ್ರೆ ಒಬ್ರು ರೈತರು ಬೆಳೆದಂತ ಬೆಳೆಯಲ್ಲಿದ್ದೇವೆ. ಈ ಬೆಳೆ ಉಳ್ಳಾಗಡ್ಡಿ. ಇಲ್ಲಿ ನಿಮಗೆ ಒಂದಾದ್ರೂ ಉಳ್ಳಾಗಡ್ಡಿಯನ್ನು ಕಾಣಿಸ್ತಾ ಇದೆಯಾ? ಅಥವಾ ಒಂದಾದ್ರೂ ಎಲ್ಲಾದ್ರೂ ಸರಿಯಾಗಿ ಬೆಳೆದಿರೋದು ಕಾಣಿಸ್ತಾ ಇದೆಯಾ? ಅತಿವೃಷ್ಟಿಯಿಂದ ಈರುಳ್ಳಿ ಬೆಳೆ ಹಾಳಾಗಿ ಹೋಗಿದೆ. ಇದ್ರ ಬಗ್ಗೆ ಮಾತಾಡ್ಸೋಕೆ ನಾವು ನಮ್ಮ ಜೊತೆ ಒಂದಿಷ್ಟು ರೈತ ಸಂಘದ ಮುಖಂಡರಾಗಿರ್ಬೋದು ಮತ್ತೆ ಜಮೀನಿನ ಮಾಲಕರು ಆಗಿರ್ಬೋದು ಇದ್ದಾರೆ. ಅವ್ರನ್ನ ನಾನು ನೇರವಾಗಿ ಮಾತಾಡ್ತಾ ಹೋಗ್ತೇನೆ. ಬರ್ರಿ, ನೀವು ಮಾತಾಡ್ತಾರೆ ಬರ್ರಿ. ಮತ್ತೆ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಭಗವಂತರಾಯ್ ಅಂತ. ಹಾ ರೀ. ಊರು ದೇವ್ರ ನದಿಗೆ. ಹಾ ರೀ. ಎಲ್ಲಾ ಮಳೆ ಬಂದು ಎಲ್ಲಾ ಉಳ್ಳಾಗಡ್ಡಿ ಹತ್ತಿ ಎಲ್ಲಾ ನಾಶ ಆಗಿ ಹೋಗಿದ್ದಾವೆ. ಎಲ್ಲ ಏನು ಬೆಳೆ ರೈತಂದು ಬಾಳ ಹೈರಾಣ ಅದ. ಈಗಿನ ಲೆಕ್ಕಕ್ಕೆ ಎಲ್ಲಾ ಪರಿಸ್ಥಿತಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ರೈತಗ. ಎಲ್ಲಾ ಈ ತರ ಬಂದ್ ಎಲ್ಲಾ ಸಿಚುವೇಶನ್ ಎಲ್ಲಾ ಹಾಳಾಗಿ ಹೋಗ್ಯಾವ. ಇದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಏನ್ ಸುದ್ದಿನ ತಿಳಿಯಲಾಗ್ಯದ. ಎಲ್ಲಾ ಅವ್ರ ಮೇಲೆ ಬಿಟ್ಬಿಟ್ಟಿವಿ ನಾವು. ಒಟ್ಟು ಅಂದಾಜು ನೀವು ಉಳ್ಳಾಗಡ್ಡಿ ಹಾಕ್ಲಿಕ್ಕೆ ಎಷ್ಟು ಖರ್ಚು ಮಾಡಿದಿರಿ? ಉಳ್ಳಾಗಡ್ಡಿ ಹಾಕ್ಲಿಕ್ಕ ಅದು ಏನು ಖರ್ಚು ಅಪಾಟ ಆಗಿದ್ದಾವೆ. ಎಲ್ಲ ನಮ್ ಕೈ ಬರ್ಲಾರ್ದಂಗ ಆಗ್ಯಾವ. ಅದ ಏನ್ ಮಾಡಿದ್ರು ಹೇಳಿದ್ರು ಏನೋ ಒಂದು ಸಾಧ್ಯ ಇಲ್ಲಾರ್ದಂಗ ಆಗ್ಯದ ನಮಗ. ಶಾಸಕರು ಬರ್ಲಾಗ್ಯಾರ, ಯಾರು ಬರ್ಲಾಗ್ಯಾರ. ಇದಕ್ಕೆ ಏನ್ ಪರಿಹಾರ ಕೊಡ್ತಾರ ಕೊಡಲಕ್ಕ ನಮಗ. ಎಲ್ಲಾ ಈ ತರ ಕೊಚ್ಕೊಂಡ್ ಹೋಗ್ಬಿಟ್ಟದ ನಮಗ. ಅದಕ್ಕೆ ಏನದ ಇದು ಏನ್ ತಿಳಿಲಾರ್ದ ಮಳೆ ಇದ್ರ ದಿನಾಲು ಹೆಚ್ಚು ಜಾಸ್ತಿ ಆಗ್ಬಿಟ್ಟದ. ಅದಕ್ಕೆ ನಾವ್ ಹೆಂಗ್ ಮಾಡ್ಬೇಕು? ಹಿಂಗಾದ್ರ ಜೀವನ ಆದ್ರೂ ಹೆಂಗ್ ಸಾಗಿಸ್ಬೇಕು ನಮಗೊಂದು ಗೊತ್ತಾಗಲ್ಲಾಗ್ಯದ. ಅದಕ್ಕೆ ನಾವು ಕೇಳ್ಕೋದು ಇಷ್ಟು. ಒಂದು ನಿಮಿಷ ಸರ್. ಇವಾಗ ನಾವು ದೇವರಮನೆ ಗ್ರಾಮದಲ್ಲಿದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸೂರು ಸೇನೆಯಿಂದ ನಾವು ರೈತ ಸಂಘದ ಅಧ್ಯಕ್ಷರು ಮಾತಾಡೋದು ಪಿರುಕರು ಅಂತೇಳಿ. ನಾವು ಇವಾಗ ದೇವ್ರನದಿಗೆ ಎಲ್ಲ ಕಡೆಗೆ ಅಡ್ಡಾಡಕ ವಿಷಯ ನೋಡಕ್ಕಾಗಿ ಇವತ್ತೊಂದು ದಿವಸ ಉಳ್ಳಾಗಡ್ಡಿ ನೋಡ್ದೆವು. ರೈತ ನೋಡ್ರಿ ನಮ್ಗೆ ಸ್ವಲ್ಪ ಯಾರನ್ನ ಹೆಂಗಾರ ಮಾಡಿ ಇಲ್ಲಿ ಅವರು ಸಂಬಂಧಪಟ್ಟ ಇಲಾಖೆಯವರಿಗೆ ಎಲ್ಲರೂ ಹೋಗಿ ಸ್ವಲ್ಪ ಹೇಳ್ರಿ ಅಂತೇಳಿ ರೈತರ ತರಿಗೆ ಹೇಳಿದಾಗ ತಮ್ಮಲ್ಲಿ ಇಷ್ಟೇ ಮನವಿ ಮಾಡ್ಕೊತೀನಿ. ಹತ್ತಿ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ತೊಗರಿ ಆಗಿರ್ಬೋದು, ಸಜ್ಜಿ, ಮೆಕ್ಕೆಜೋಳ ಮತ್ತು ಉಳ್ಳಾಗಡ್ಡಿ ಹಲವಾರು ವಿಷಯ ಬಹಳ ನಾಶ ಆಗಿದೆ ಈ ವರ್ಷ ಅತಿವೃಷ್ಟಿದಿಂದ. ಇರ್ತಕ್ಕಂಥ ಶಾಸಕರು ಸಂಬಂಧಪಟ್ಟ ಶಾಸಕರು ಅವರು ಬರ್ತಾ ಇಲ್ಲ. ಹೊಲಗಳು ಅಂದ್ರೆ ಗೊತ್ತಿಲ್ಲ ಅವರಿಗೆ. ಯಾಕಂತ ಕೇಳಿದ್ರ ಒಬ್ಬರು ರೈತ ಮಗನೇ ಆಕ್ಚುಲಿ ಬರಬೇಕಾಗಿತ್ತು. ಯಾಕಂತಂದ್ರ ರೋಡ್ ವಿಷಯ, ಸಿಟಿ ವಿಷಯ ಅವು ಇವು ಹೈಕೋರ್ಟ್ ಗಂಟು ಬಿದ್ದಾರ. ಮೊದಲು ರೈತರು ಆನೆಸ್ಟ್ ಸಿಟಿ ಊರ MLA ಹಿಡ್ಕೊತ ಹೋಗ್ಬೇಕು. ಮುಂದ್ ಬರ್ತಕ್ಕಂಥ ನಿನ್ನ ರೈತರ ತಕ್ಕ ಪಾಠ ಕಲಿಸ್ಬೇಕು. ಯಾವ ಸಂಬಂಧಪಟ್ಟ ಮಿನಿಸ್ಟರ್ ಬಂದಿಲ್ಲ, ಏನು ಮಾಡಿಲ್ಲ. ಈ ಟೈಪ್ ಹಾಳೆ ನೋಡ್ರಿ ಇಲ್ಲಿ ನೋಡಿ. ಈಗ ಏನ್ ಮಾಡ್ಬೇಕು ಈ ರೈತ ಹಿಂಗ್ ಈ ನಮನಾದಾಗ? ಇದಕ್ಕೆ ಯಾರು ಕೇಳೋರು ಯಾರು? ರೈತರಿಗೆ ಕೇಳೋರು ಯಾರು? ಗೋಳ ಕೇಳಕ್ ಹೋಗೋಣ ಅಲ್ಲಿ. ಇವಾಗ ರೈತ ಸಂಬಂಧಪಟ್ಟ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಮನವಿ ಕೊಟ್ಟ ಹೇಳ್ತಾರ. ಅದು ಬರೀ ಲೆಟರ್ ಪ್ಯಾಡ್ನಲ್ಲಿ ಆಗ್ಲತ್ತದ ಬರೀ ಕೆಲಸ. ಬರೀ ಅಡ್ವಾನ್ಸ್ ಯಾರೇ ಹೋಗ್ತಾರ ಬರೀ ಲೆಟರ್ ಪ್ಯಾಡ್ನಾಗೆ ನಮ್ಮ ಸಿಂಗಿ ತಾಲೂಕದು ಏನಿದ್ರು ಬರೀ ಪೇಪರ್ಸ್ದಾಗ ಕಾರ್ಯರೂಪಕ್ಕೆ ಬರಲ್ದು. ಇಲ್ಲಿ ಬರ್ತಕ್ಕಂಥ ದಿನಮಾನದಲ್ಲಿ ಇದೇ ನಮ್ನಾದ್ರ ಮುಂದ್ ಬರ್ತಕ್ಕಂಥ ದಿನಮಾನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತಾ ಅಂತೇಳಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುತ್ತೇವೆ. ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ದೇವರನದಿ ಗ್ರಾಮ ಸಂಪೂರ್ಣ ಬೆಳೆ ನಾಶಿಯಾಗಿದ್ದು, ಅತಿವೃಷ್ಟಿಯಿಂದಾಗಿ ಬೆಳೆ ಸಂಪೂರ್ಣ ನೀರಲ್ಲಿ ಮುಳುಗಿ ಹೋಗಿರುತ್ತದೆ. ಆದ ಕಾರಣ ಇಲ್ಲಿಯ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ರೈತರ ಪರವಾಗಿ. ಹತ್ತಿ, ತೊಗರಿ, ಉಳ್ಳಾಗಡ್ಡಿ ನಾಶ ಹೋಗ್ಯಾವ ಮಳೆಯಾಗಿ. ನೀರ ಮುಳುಗಿ ಹೋಗ್ಯಾವ ಎಲ್ಲ ಕಡೆ. ಎಷ್ಟು ರೂಪಾಯಿ ಖರ್ಚು ಮಾಡಿದ್ರಿ ಒಂದ್ ಎಕರೆಗೆ ನೀವು?
ಎಕರೆಕ 15,000 ಗಟ್ಲೆ 20,000 ಖರ್ಚಾಗ್ಯಾವ ನಮ್ಮ. ಹಾ ರೀ. ಮತ್ತ ಅಲ್ಲಿ ಏನು ಹಂಡ್ಲರ್ದಂಗ ಆಗ್ಯಾವ, ಕಾಯಿ ಪೀಗ್ ಎಲ್ಲ ಕೊಳತ್ ನಾಶ ಹೋಗ್ಯಾವ. ಒಟ್ಟು ಹಾ. ಏನು ಉಳಿದಿಲ್ಲ ಒಟ್ಟು. ಯಾರು ಶಾಸಕರು ಬಂದು ಯಾರೇ ಅಧಿಕಾರಿಗಳು ಯಾರು ಬಂದಿದ್ರು ಯಾರು ಯಾವ ಮೆಂಬರ್ನು ಬಂದಿಲ್ಲ, ಶಾಸಕ ಬಂದಿಲ್ಲ, ಚೇರ್ಮನ್ ಬಂದಿಲ್ಲ ಮೂರಿಗೆ ಇನ್ಕಾಗಿ. ಯಾವ ಅಧಿಕಾರಿ ಗೊತ್ತೇ ಇಲ್ರಿ. ಇಲ್ಲಿ ನೋಡ್ಬೇಕ ಕಿಲ್ಲೆ ಬಾಳ್ ಟಿವಿ ಹೊಡ್ಕೋಗತ್ರಿ ಸದ್ ನೀವು ಹಾಲ್ರಾಗಿ ಸದ್ ನೋಡಕತ್ರಿ. ನಡ್ರಿ ಇಲ್ಲಿ ತೋರಿಸ್ತೀವಿ, ಎಲ್ಲಿ ಬೇಕಲ್ಲಿ ನೀರ್ ಹೊಕ್ಕಾಗಲ್ಲ. ಎಕರೆ ಐತ್ರಿ ನಮ್ದು. ಪೂರ ಎಲ್ಲಾ ಹಳ್ಳ ಬಂದು ಎಲ್ಲಾ ಕುತ್ಕೊಂಡ್ ಹೋಗ್ಬಿಟ್ಟಿದಾವ. ಎಲ್ಲಾ ಈ ತರ ನೀರ್ ಹರಿಲಿಕತ್ತಾವ. ಇನ್ನೂ ತನಕ ಯಾರಾದ್ರೂ ಬಂದು ಇನ್ನು ಯಾರು ಕೇಳೇ ಇಲ್ಲ ನಮಗ. ಖರ್ಚು ಮಾಡಿದ್ರಿ? ಒಂದ್ ಎಕರೆಕ್ 30,000 ರಿಂದ 40,000 ಖರ್ಚಾಗ್ಯಾವ ನಮಗ. ಅದು ಒಂದ್ 10 ಎಕರೆ ಹತ್ತಿ ಲಾಸ್ ಆಗಿಬಿಟ್ಟದ. ಇದಕ್ ಹೆಂಗ್ ಇದಕ್ಕ ಯಾರು ಬಂದ್ ಇನ್ನತನಾದ್ರು ದೇವರನಾದಿಗೆ ಗ್ರಾಮ ಯಾರು ಬಂದ್ ಕೇಳಿಲ್ಲ ನಮಗ್ ಇನ್ನತನಾದ್ರು. ಇದಕ್ ಯಾರಾದ್ರೂ ಬರಬೇಕು, ನಮಗ್ ಏನಾದ್ರು ಒಂದ್ ದಾರಿ ತೋರಿಸ್ಬೇಕು. ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು ಚಿಕ್ಕವಳಿ ಗ್ರಾಮ. ನಮ್ಮಲ್ಲಿ ಏನಪ್ಪಾ ಅಂತ ಭೀಮಾ ನದಿ ಬಂದು ಏನಪ್ಪಾ ಅಂತ ಫುಲ್ ಜನರಿಗೆ ಅಸ್ತ ಆಗ್ಯದ. ಇವತ್ತ ಕಬ್ಬುನು ಕಲಾಸ ಆಗ್ಯದ, ಹತ್ತಿನೂ ಕಲಾಸ ಆಗ್ಯದ. ಇವತ್ತು ಯಾರು ಏನಪ್ಪಾ ಅಂತಂದ್ರೆ ಶಾಸಕರು ಬಂದಿಲ್ಲ. ಇವತ್ತು ಏನಪ್ಪಾ ಅಂತಂದ್ರೆ ಯಾರು ಸರ್ಕಾರಿ ದವಾಖಾನೆಯಿಂದ ಯಾರು ಒಬ್ರು ಬಂದಿಲ್ಲ. ಯಾವ ಊರಿ? ಚಿಕ್ಕವಳಿಗಿರಿ ಸಿಂದಗಿ ತಾಲೂಕ. ಅವ್ರು ಯಾರು ಒಬ್ರು ಏನಪ್ಪಾ ಅಂತಂದ್ರೆ ಜನರ ಸ್ಪಂದನೆಗಾಗಿ ಒಬ್ರು ಬರ್ಲಕ್ ತಯಾರಿಲ್ಲ. ಯಾಕಂತಂದ್ರೆ ಸರ್ಕಾರ ದವಾಖಾನೆ ಈಗಾಗಲೇ 4-5 ಸಲ ಫೋನ್ ಹಚ್ಚಿವಿ, ಯಾರು ಸರ್ಕಾರ ದವಾಖಾನೆಯಿಂದ ಯಾರು ಬರಲ್ಲ. ಆಶಾ ಕಾರ್ಯಕರ್ತರು ಯಾರು ಬಂದಿಲ್ಲ. ಅದಕ್ಕಾಗಿ ಏನಪ್ಪಾ MLA ಏನಪ್ಪಾ ಜನರ ಸಮಸ್ಯೆ ಮನಿ ಮುಳುಗಿದಾವೋ ಅಥವಾ ಏನು ಹೊಲಗಳು ಹೋಗ್ಯಾವ. ಇವತ್ತು ಏನಪ್ಪಾ ಅಂತಂದ್ರೆ ಜನರ ಮೋಟ್ರುಗಳೆಲ್ಲ ಕಲಾಸ ಆಗ್ಯಾವ, ಪೈಪ್ ಕಲಾಸ ಆಗ್ಯಾವ. ಇವತ್ತು ಏನೇ ಇರ್ಲಿ ಜನರ ಸ್ಪಂದನೆ ಮಾಡ್ಬೇಕು. ಇವತ್ತು ಮ್ಯಾಗ ಮಳಿ ತೆಳಗ್ ಹೊಳಿಯದ, ಜನರಿಗೆ ಏನಾಗ್ಯದ ಅನ್ನೋದು ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡ್ಬೇಕು. ನೀವ್ ಏನು ಬೇಡ ಅಟ್ಲೀಸ್ಟ್ ಬಂದ್ರೆ ಹೋಗ್ಬೇಕು. ಯಾಕಂದ್ರೆ ಜನರ ಒಬ್ಬೊಬ್ಬ ಪರಿಸ್ಥಿತಿ ನೋಡಿದ್ರ ಬಾಳ ಕಷ್ಟ ಅದ. ಕೃಷಿ ಇಲಾಖೆ ಅಧಿಕಾರಿಗಳು ಯಾರಾದ್ರೂ ಬಂದಿದ್ರೆ? ಯಾರು ಬಂದಿಲ್ಲ ಸರ್. ಕೃಷಿ ಇಲಾಖೆಯವರು ಬಂದಿಲ್ಲ, ಸರ್ಕಾರದ ಕೋನೆಯವರು ಬಂದಿಲ್ಲ, MLA ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ. ಇವತ್ತೆಲ್ಲರೂ ಬಂದು ಏನಪ್ಪಾ ಅಂತಂದ್ರೆ ಜನರ ಸ್ಪಂದನೆ ಮಾಡ್ಬೇಕಂತ ತಮ್ಮಲ್ಲಿ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಎಷ್ಟು ಎಕರೆ ಲಾಸ್ ಆಗಿದೆ ಅಂದಾಜು? 1000 ರಿಂದ 1500 ಎಕರೆ ಏನಪ್ಪಾ ಅಂತ ಲ್ಯಾಬ್ಸ್ ಆಗ್ಯದ. ಇವತ್ತು ಯಾರು ಏನಪ್ಪಾ ಅಂತಂದ್ರೆ ಯಾವ್ದು ಮನ್ನಿದೇನು ತಲಾಟಿಯವ್ರು ಬಂದಿದ್ರು. ಇವತ್ತ ಈಗ ರೈತರ ಸಮಸ್ಯೆ ರೈತರಿಗೋಷ್ಟ. ಈಗ ಹತ್ತಿ ತೆಳಗೆಲ್ಲ ಏನಪ್ಪಾ ಅಂತ ನೀರಾಗಿರ್ತದ, ಮೇಲ್ಗಡೆ ಒಂದು ಚಂಡಿಕೆ ಇರ್ತದ. ಅದು ನೀರ್ ಹೋಗ್ತಿರ್ಬೇಕಾದ ಹತ್ತಿ ಫೇಲ್ ಆಗುದೇ. ಅದಕ್ಕೆಲ್ಲ ಏನಪ್ಪಾ ಅಂತ ಪರಿಹಾರ ಬರ್ಕೋತ ಮೇಡಮ್ ರೊಟ್ಟ ಬರ್ಕೊಳ್ತಾ ಇಲ್ಲ. ಇಲ್ಲ ಮ್ಯಾಗ್ ಸಿಗ್ತದ ತೆಳಗ್ ಯಾಕೆ ಬರ್ಕೋಬೇಕಂತ ಕೇಳ್ತಾರ. ಅದು ರೈತರಿಗೆ ಗೊತ್ತಿರ್ತದ ಏನ್ ಹಾಕ್ಯಾರ ಏನ್ ಸುದ್ದಿ ಏನಂತದು. ಮ್ಯಾಗ್ ಸಿಗ್ತದ ಮ್ಯಾಗ್ ಚಂಕ ಅಂತ ತೆಳಗಿನ ಕಾಯಿನ ಏನಪ್ಪಾ ಅಂತ ಹೊಡೆದೋಗ್ಯಾವ. ಅದನ್ನೇನಪ್ಪಾ ಅಂತ ಕೇಳ್ಕೊಂಡ್ರೆ ತಹಸೀಲ್ದಾರ್ ಬೇಕಾಗತ್ತೆ ಹೇಳ್ತಾರೆ ತಲಾಟಿಯವರು. ಅದಕ್ಕೆ ಅವ್ರು ಸ್ಪಂದನೆ ಮಾಡಲಾಗ್ಯಾರ. ಸ್ವಲ್ಪ ಏನಾರ ತಲಾಟಿಯವ್ರಿಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಸೀರಿಯಸ್ ಆಗಿ ತಹಸೀಲ್ದಾರ್ ಆದೇಶ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇವಾಗ ಈ ಸಿಂದಗಿ ತಾಲೂಕಿನಲ್ಲಿ ಕುಮಸಿಗೆ ಗ್ರಾಮಕ್ಕೆ ಬಂದಿದೀವಿ ನಾವು. ಎಲ್ಲರೂ ರೈತರದು ಮತ್ತು ಊರಕ ಎಲ್ಲಾರು ಮನಿಗಳು ಇಲ್ಲೆಲ್ಲ ನೀರು ಮುಳುಗಡೆ ಆಗಿದೆ. ನೋಡ್ಬೇಕಾದ್ರ ಇಲ್ಲಿ ತಕ್ಷಣನೇ ಸಂಬಂಧಪಟ್ಟ ಮಿನಿಸ್ಟರ್ ಬರ್ಬೇಕಾಗಿತ್ತು. ಕೂಡಲೇ ಈಗ ಅಧಿಕಾರಿಗಳು ಬಂದು ಹೋಗಿದಾರೆ ಹೇಳ್ಯಾರ. ಯಾಕಂತಂದ್ರ ಈ ಬರ್ತಕ್ಕಂಥ ದಿನಮಾನದಲ್ಲಿ ರೈತರುಗಳ ಕೇಳಲತ್ತ ಈಗಾಗಲೇ ಊರಿನ ಹಿರಿಯರು ಹೇಳಿದ್ರು. ಪರ್ಸೆಂಟೇಜ್ ಬರ್ತಿತ್ತಂದ್ರ ರೈತರದಿಂದ ಅವ್ರು ಬರ್ತಿದ್ರು, ಶಾಸಕರಾಗ್ಲಿ ಮಿನಿಸ್ಟರ್ ಆಗ್ಲಿ. ಇದ್ರಿಂದ ಪರ್ಸೆಂಟೇಜ್ ಬರಲ್ಲ, ರೈತರಿಗೆ ಏನೇನ್ ಮಾಡಾರ ಅವ್ರ ಪರ್ಸೆಂಟೇಜ್ ಬರೋ ಕೆಲಸಕ್ಕೆ ಅವ್ರು ಗಂಟು ಬಿಡ್ತಾರ. ಇವತ್ತಿನ ದಿವಸ ಇಲ್ಲಿ ಆಗ್ತಕ್ಕಂತ ಇಲ್ಲಿ ಹೊಳೆದಂಡಿ ಇರತಕ್ಕಂತ ಜನರಿಗೆ ಗೋಳು ಅವ್ರಿಗೆ ಗೊತ್ತದ. ತಾವು ಸಿಟಿಯಲ್ಲಿ ಇಟ್ಕೊಂಡು ಐಸ್ ಆರಾಮಿ ಮನೇಲಿ ಜೀವನ ಮಾಡ್ತಾರ ಅಂತ ಗೊತ್ತಾಗಂಗಿಲ್ಲ ರೈತರುಗೋಳ. ಯಾಕಂತ ಕೇಳಿದ್ರ ಮುಂದ್ ಬರ್ತಕ್ಕಂಥ ದಿನಮಾನ ಇದೇ ರೀತಿ ಆದ್ರ ಮುಂದೊಂದ್ ದಿನ ಅವ್ರಿಗೆ ಉಗ್ರವಾದ ಹೋರಾಟ ಮಾಡಿ ಇದ್ರ ತಕ್ಕ ಪಾಠ ಕಲಿಸ್ತಾರ ಅಂತ ಹೇಳಿ ಹೊಳೆದಂಡಿಯವ್ರು ನಾ ಇಲ್ಲಿ ಈ ಮಾಧ್ಯಮ ಮೂಲಕ ನಾ ಹೇಳಕ್ ಬೇಕು. ಬೆಳೆಗಳು ಎಷ್ಟು ಲಾಸ್ ಆಗಿದೆ ಅಂದ್ರೆ ಯಾವ ಬೆಳೆ ಪ್ರಮುಖವಾಗಿ ಲಾಸ್ ಆಗಿದೆ? ಪ್ರಮುಖವಾಗಿ ಹತ್ತಿ ಮತ್ತು ಕಬ್ಬ, ಮೆಣಸಿನಕಾಯಿ ನಂಬಲ್ಲಿ ಪ್ರಮುಖವಾಗಿ ಈ ಬೆಳೆಗಳು ಸಂಪೂರ್ಣ ಲಾಸ್ ಆಗ್ಯಾರ. ವೀಕ್ಷಕರೇ, ರೈತರು ಸಾಲ ಸೋಲ ಮಾಡಿ ಬೆಳೆಗಳನ್ನ ಹಾಕಿರ್ತಾರೆ ಅವ್ರ ಜಮೀನಲ್ಲಿ. ಅಂದ್ರೆ 1 ಬಡ್ಡಿ 2 ಬಡ್ಡಿ 3 ಬಡ್ಡಿ ಆಗಿರ್ಬೋದು, ಅಥವಾ ಬೇರೆಯವ್ರ ಕಡೆ ಕೈಗಡ ಮಾಡ್ಕೊಂಡು ಸಾಲ ಮಾಡಿರ್ತಾರೆ. ಅವರು ಬೆಳೆ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಬರಗಾಲ ಬಂದು ನಾಶ ಆಗಿರ್ತದ, ಅಥವಾ ಮಳೆ ಜಾಸ್ತಿ ಆಗಿ ನಾಶ ಆಗಿರ್ತದೆ. ಅಂದ್ರೆ ಉದಾಹರಣೆಗಾಗಿ ಈಗ ಏನಾಗ್ತಾರೆ, ಬೆಳೆ ಬೆಳೆದ್ರು ಕೂಡ ಕಳಪೆ ಬೀಜಗಳಾಗಿರ್ಬೋದು ಅಥವಾ ಕಳಪೆ ರಸಗೊಬ್ಬರಗಳಾಗಿರ್ಬೋದು, ಒಟ್ಟು ಯಾರೇ ಆಗ್ಲಿ, ಯಾವುದೇ ಸರ್ಕಾರ ಇರ್ಲಿ, ಯಾರೇ ಬರ್ಲಿ, ಯಾರೇ ಜನಪ್ರತಿನಿಧಿ ಇರ್ಲಿ, ಇವ್ರು ಇರ್ಲಿ ಅವ್ರು ಇರ್ಲಿ, ಒಟ್ಟಲ್ಲಿ ಯಾರಿಗೆ ಲಾಸ್ ಆಗುತ್ತೆ ಅಂದ್ರೆ ರೈತರಿಗೆ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ರಾಷ್ಟ್ರಕವಿ ಆದಂತ ಕುವೆಂಪು ಅವರು ಒಂದು ಮಾತನ್ನ ಹೇಳ್ತಾರೆ, ರಾಜ್ಯಗಳಳಿಯಲಿ ರಾಜ್ಯಗಳು ಉಳಿಯಲಿ, ಹಾರಲಿ ಗದ್ದುಗೆ ಬೂಟಗಳು, ಆದ್ರೆ ಉತ್ತುವುದನ್ನ ಬಿಡುವನೆ ಅಂತೇಳಿ. ಅಂದ್ರೆ ಇಲ್ಲಿ ರೈತ ಆದವ ಯಾವುದೇ ಪಕ್ಷ ಬರ್ಲಿ ಆತ ತನ್ನ ಕೆಲಸ ಏನಿರುತ್ತೆ ತಾನು ಹೊಲ ಮನಿ ಕೆಲಸ ಮಾಡುದು, ಅದನ್ನ ಯಾವತ್ತೂ ಆತ ಮರೆಯೋದಿಲ್ಲ. ಸ್ವಾಭಿಮಾನಿ. ಇಂತ ಸ್ವಾಭಿಮಾನಿ ರೈತನಿಗೆ ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದ್ರು ಕೂಡ ಆಡಳಿತ ಕೂಡ ಅವರ ಜೊತೆಗಿರ್ಬೇಕು, ಬೆನ್ನಿಗಿರ್ಬೇಕು, ಅವ್ರಿಗೊಂದು ಪರಿಹಾರ ಕೊಡಬೇಕು. ಮತ್ತು ನಿಮ್ಮ ಜೊತೆ ನಾವು ಕರ್ನಾಟಕ ಸರ್ಕಾರ ಇದೆ, ತಾಲೂಕು ಆಡಳಿತ ಇದೆ ಎಂಬಂತೆ ಅವರಿಗೆ ಬೆನ್ ತಟ್ಟಬೇಕು, ಪ್ರೋತ್ಸಾಹ ಮಾಡಬೇಕು, ಸಾಂತ್ವನ ಮಾಡಬೇಕು. ಆದ್ರೆ ಚಿಕ್ಕ ಹಾವಳಿಗೆ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿವರೆಗೂ ಯಾವ ಅಧಿಕಾರಿಗಳು ನಮಗೆ ಸ್ಪಂದನೆ ಮಾಡಿಲ್ಲ, ಯಾರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ಟಿಗಿ. ನಮಸ್ಕಾರ.